ಅಮ್ಮನ ಪ್ರೀತಿ ಇಲ್ಲಿ ನಮಗೆ ಸಿಗ್ತಾ ಇದೆ. ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀವಿ. ಒಂದು 8 ಇಯರ್ಸ್ ಇಂದ ನಾವು ಇಲ್ಲಿ ರೆಗ್ಯುಲರ್ ಕಸ್ಟಮರ್. ಐ ಬೀನ್ ರೆಗ್ಯುಲರ್ ಕಸ್ಟಮರ್. ಇಲ್ಲಿನ ದೋಸೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಖಾಲಿ ದೋಸೆ ತುಪ್ಪ ಅಂತೂ ಕೇಳೋದೇ ಬೇಡ. ಬೆಳಿಗ್ಗೆ ತಿಂಡಿಗೆ ಒಂದು ಹೇಳಿ ಮಾಡಿಸಿದ ಜಾಗ. ಎಲ್ಲ ಹೆಂಗಿದ್ರಿ ಧೋನಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ಬಂದಿರುವಂಥದ್ದು RR ನಗರ. RR ನಗರದಲ್ಲಿ ಒಂದು ಹೋಟೆಲ್ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಳ್ಳೆ ತಿಂಡಿ, ಫ್ರೆಶ್ ತಿಂಡಿ, ಮನೆ ತಿಂಡಿ ಥರ ಇದೆ ಅಂತ ಒಂದಿಷ್ಟು ಫ್ಯಾನ್ ಬೇಸ್ ಇರುವಂಥ ಹೋಟೆಲ್ ಇದು. ಯೂಶಲಿ ಗೊತ್ತಾಗಿರುತ್ತೆ. ನಾನಿವತ್ತು ಸೀದಾ ಬಂದಿರುವಂಥದ್ದು ರಾಜರಾಜೇಶ್ವರಿ ಕಾಲೇಜ್ ಕ್ಯಾಂಟೀನ್ ಅಂತ. ಎರಡು 2003 ಆಗಸ್ಟಲ್ಲಿ ಶುರು ಮಾಡಿದ್ದೀವಿ. ಇನ್ನೇನು ಬರೋ ತಿಂಗಳಿಗೆ ಅದು ಹೆಚ್ಚು ಕಮ್ಮಿ 23 ವರ್ಷ ಆಗುತ್ತೆ. ಇದು ಶುರು ಮಾಡಿದ್ದು ನನ್ನ ಜೊತೆಗೆ ನನ್ನ ಭವನಂಟ ಆವಾಗಿದ್ದರು. ಆವಾಗ ಸೇರಿ 20 ವರ್ಷದಲ್ಲಿ ನಾವು ಒಂದು ಸಣ್ಣ ಮಧ್ಯಮ ದರ್ಜೆ ಹೋಟ್ಲೇ ಮಾಡಿದ್ದು. ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು, ಕಾನ್ಸೆಪ್ಟ್ ಎಲ್ಲ ಏನಿಲ್ಲ ನಮ್ಮ ಹತ್ರ. ರುಚಿಯಾಗಿರಬೇಕು ಮತ್ತು ಸಾಮಾನ್ಯ ಜನಕ್ಕೆ ಎಟಕಿರ್ಬೇಕು ಪ್ರೈಸು. ಅದಕ್ಕೆ ನಮ್ಮಲ್ಲಿ ಅಷ್ಟೊಂದು ಹೆಚ್ಚು ಮಾಡಿರಲಿಲ್ಲ. ಮತ್ತು ರುಚಿಯಾಗಿ ಕೊಡಬೇಕಂತ ಒಂದು ಉದ್ದೇಶ ಇತ್ತು ನಮ್ಮ ತಾಯಿಗೆ. ಸೊ ಆ ಉದ್ದೇಶದಿಂದ ನಾವು ಇಷ್ಟು ವರ್ಷ ಮಾಡಿದ್ದೀವಿ. 24 ವರ್ಷ ಆಗ್ತೀವಿ ಸದ್ಯಕ್ಕೆ. ಇವಾಗ ಇನ್ನು ಮುಂದೆ ಎಷ್ಟು ವರ್ಷ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗ ನನಗೆ ತೃಪ್ತಿ ಇದೆ. ಈ 23 ವರ್ಷದಲ್ಲಿ ನನ್ನ ಅನಿಸಿಕೆಗಳೇನೆಂದರೆ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದೀನಿ ಅಂತ. ಮತ್ತು ಗ್ರಾಹಕ ವರ್ಗ ನನಗೊಂದು ಗ್ರಾಹಕ ವರ್ಗ ಇದೆ ಅಂತ ಇವಾಗ ಮನದಟ್ಟಾಗಿದೆ. ಮತ್ತು ಇದಕ್ಕೆ ನಾನೊಬ್ಬನೇ ಕಾರಣಕರ್ತ ಅಲ್ಲ, ನನ್ನ ಹಿಂದಿನ ಸ್ಟಾಫ್ ಎಲ್ಲರೂ ಕಾರಣಕರ್ತಾರೆ. ಮತ್ತು ಏನಂದರೆ ನಮ್ಮದೇನು ಕಾನ್ಸೆಪ್ಟ್ ಏನೆಂದರೆ ಇಲ್ಲಿ ತಿಂದವರಿಗೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಮುಂದೆ ಜೀರ್ಣ ಆಗಬೇಕು. ರುಚಿ ಇದೆಯೋ ಸೆಕೆಂಡರಿ, ಆದರೆ ಅವ್ರ ಆರೋಗ್ಯ ಹಾಗೇ ಇರಬೇಕು. ಇಲ್ಲಿ ಹೋದೆ ಹಂಗಾಯಿತು ಆ ಥರ ಒಂದೇ ಒಂದು ಆಪಾದನೆ ಬರಬಾರ್ದಂತ ನನ್ನ ಮೂಲ ಉದ್ದೇಶ. ಯಾಕೆ ನನ್ನ ಕೈಲಾಗಿದ್ದು ಇಷ್ಟು ವರ್ಷ ಮಾಡಿದ್ದೇನೆ. ಇನ್ನೇನೋ ಗೊತ್ತಿಲ್ಲ ನನಗೆ ಏನು ಮಾಡ್ತೀನಿ ಅಂತ. ವಯಸ್ಸಿನ ಸಹಜ ಗುಣ ಬರ್ತಾಯಿದೆ. ಈಗ ಒಬ್ಬನೇ ಇದ್ದೀನಲ್ಲ, ಬೇರೆ ಅದೊಂದು ಪ್ರಾಬ್ಲಮ್ ನನಗೆ. ಮತ್ತು ನಿಮ್ಮಂತೆಲ್ಲ ಸಹಕಾರ ಇದ್ದರೆ ಇನ್ನೊಂದು 5 ವರ್ಷ ಮಾಡಬಲ್ಲೆ ನಾನು. ನಮ್ಮ ಹೋಟ್ಲಿನ ಯಶಸ್ಸಿನ ಹಿಂದೆ ನನ್ನ ತಮ್ಮ ನಾಗೇಂದ್ರನ್ ತುಂಬಾ ಹೆಲ್ಪ್ ಇದೆ. ನಾನು ಒಂಟಿ ಆದಾಗ ಬಂದು ನನಗೆ ಮಾಲ್ ಸಪೋರ್ಟ್ ಕೊಟ್ಟಿದ್ದಾನೆ. ಕೆಲವು ಪರ್ಚೇಸಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಈಗ ಕೂಡ ಅವನು ವಾರದಲ್ಲಿ 3 ದಿವಸ ಬರ್ತಾನೆ. ಕೆಲವು ದಿವಸ ವಾರದಲ್ಲಿ ಜೀವನದಲ್ಲಿ 2 ದಿವಸ ಬರೋದು ಉಂಟು. ಮತ್ತು ಅವ್ರು ನಮ್ಮ ಕಸಿನ್ ಬನ್ನಿ ಭಾವ ಮಾತಾಡಿ, ಇಲ್ಲೇ ಬನ್ನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ಅಂತ. ನಾನು ಅವ್ರನ್ನ ಭಾಳ ಪ್ರೀತಿಯಿಂದ ಬಾವಾಜಿ ಅಂತಲೇ ಕರಿತೀನಿ. ಒಂಥರ ಮನೆ ಥರ ಸಂಬಂಧ. ಈ ಜಾಗದಲ್ಲಿ ಉದಾಹರಣೆಗೆ ನನ್ನ ಮಗಳು ಯಾವ ಹೋಟೆಲು ಅಕ್ಕಪಕ್ಕ ಒಪ್ಪಲ್ಲ. ಇಲ್ಲಿ ಇಡ್ಲಿ ವಡೆ ಆದರೆ ಮಾತ್ರ ತಿಂತಾಳೆ, ಇಲ್ಲಾಂದರೆ ಅವ್ರ ಅಮ್ಮಂದೇ ಬೇಕು. ಸೊ ಅಮ್ಮನ ಪ್ರೀತಿ ಇಲ್ಲಿ ನಮಗೆ ಸಿಗ್ತಾ ಇದೆ. ಮತ್ತು ಕ್ವಾಲಿಟಿ ಇವರು ಚೆನ್ನಾಗಿದೆ. ಇವರು ಸ್ಟಾಫು ಭಾಳ ಚೆನ್ನಾಗಿದ್ದಾರೆ. ವೆರಿ ಕೋಆಪ್ರೇಟಿವ್. ಪೀಪಲ್ ಇನ್ ದ ನೇಬರ್ಹುಡ್ ಆರ್ ಡೆಫಿನೆಟ್ಲಿ ಲಕ್ಕಿ ಇವ್ರ ಜೊತೆಗೆ ನಾವು ತಿಂಡಿಗೆ ಬರುವುದು. ರಾಜರಾಜೇಶ್ವರಿ ಕ್ಯಾಂಟೀನ್ ಇಲ್ಲಿ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಕಸ್ಟಮರ್. ಇಲ್ಲಿ ಎಲ್ಲ ಇಡ್ಲಿ ವಡೆ ಸಾಂಬಾರು ರೈಸ್ ಬಾತ್ಗಳು ಎಲ್ಲ ಐಟಮ್ ಚೆನ್ನಾಗಿರುತ್ತೆ. ಒಂದು 8 ಇಯರ್ಸಿಂದ ನಾವು ಇಲ್ಲಿ ರೆಗ್ಯುಲರ್ ಕಸ್ಟಮರ್. ಇದು ನಮ್ಮ ಮೊಸರೊಡೆ. ಇದಕ್ಕೆ ನಾವು 35 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮೊಸರು, ಸಕ್ಕರೆ, ಉಪ್ಪು, ಒಂದು ಒಗ್ಗರಣೆ, ಕ್ಯಾರೆಟ್ ಎಲ್ಲ ಹಾಕಿ ಬೂಂದಿ ಹಾಕಿ ಕೊಡ್ತೀವಿ. ಮೊಸರು ತುಂಬ ಜನ ಅದರದೇ ಒಬ್ಬರಿದ್ದಾರೆ. ಬಿಸಿಬೇಳೆ ಬಾತ್ ತುಂಬ ಜನ ಇಷ್ಟಪಡ್ತಾರೆ. ಮತ್ತು ಅನ್ನ ಸಾಂಬಾರು ದಿನ ಒಂದೊಂದು ಸಾಂಬಾರು. ಒಂದು ದಿವಸ ಸೊಪ್ಪು, ಒಂದು ದಿವಸ ಬೆಂಡೆಕಾಯಿ, ಒಂದು ದಿವಸ ಬದನೆಕಾಯಿ, ಒಂದು ದಿವಸ ಮಜ್ಜಿಗೆ ಹೋಳಿ. ಎವ್ರಿ ಗುರುವಾರ ಮಜ್ಜಿಗೆ ಹೋಳಿ ಮಾಡ್ತೀವಿ. ಅದಕ್ಕೆ ಆದ ಒಂದು ಬೇರೆ ಸಪ್ರೇಟ್ ಗ್ರಾಹಕ ವರ್ಗ ಇದೆ ನಮಗೆ. ಮತ್ತು ಮಾಮೂಲಿ ಅನ್ನ ರಸ, ಒಂದೆರಡು ದಿವಸ ಬೆಳ್ಳುಳ್ಳಿ ಹಾಕ್ತೀವಿ, ಒಂದು ದಿವಸ ಪ್ಲೈನ್ ಬ್ರಾಹ್ಮಣ ರಸ ಮಾಡ್ತೀವಿ. ಮತ್ತು ಚಿತ್ರಾನ್ನ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದಿಲ್ಲ. ಅದಕ್ಕೆ ನಮ್ಮ ಚಿತ್ರಾನ್ನಕ್ಕೆ ಕೆಲವೆಲ್ಲ ಕೇಳ್ಕೊಂಬರ್ತಾರೆ, ನಿಮ್ಮ ಚಿತ್ರಾನ್ನ ಬೇಕು ಅಂತ. ಬಟ್ ಯಾವಾಗಲೂ ಇರೋದಿಲ್ಲ, ಕೆಲವು ಟೈಮ್ ಇರುತ್ತೆ ಅದು. ಮತ್ತು ಇನ್ನೊಂದು ಏನಂದರೆ ದೋಸೆ, ನಾವು 50 ರೂಪಾಯಿ ಮಸಾಲೆ ಇಟ್ಟಿದ್ದೇವೆ. ಸ್ಪೆಷಲ್ ಮಸಾಲೆ ಅಂತ ಕೊಡ್ತೇವೆ, ಅದು 65 ರೂಪಾಯಿ. ಅದಕ್ಕೆ ಚಟ್ನಿ ಪುಡಿ ಹಾಕಿ ಪ್ಯೂರ್ ನಂದಿನಿ ತುಪ್ಪ ಹಾಕ್ತೇವೆ. ಅದು ಕೆಲವು ಗ್ರಾಹಕರಿಗೆ ತುಂಬ ಇಷ್ಟ ಆಗಿದೆ.
ಇವರು ನನ್ನ ಹಳೆಯ ಕಸ್ಟಮರು. ಕಾಫಿಗೋಸ್ಕರ ಬರ್ತಾರೆ ಹುಡ್ಕೊಂಡು ನಮ್ಮಲ್ಲಿ ಬರೋರು ಇದ್ದಾರೆ. ಕಾದು ಹಾಂ 300 ಇದೆ ಅಷ್ಟೇ ನಮ್ಮಲ್ಲಿ ಸ್ಕ್ವೇರ್ ಫೀಟು. ಅದರಲ್ಲೇ ನಾವು ಇಷ್ಟು ವರ್ಷ ಮಾಡ್ಕೊಂಬಂದೆ, ಹೋರಾಟ ಮಾಡ್ಕೊಂಬಂದೆ. ಮತ್ತು ನಮ್ಮ ಸ್ಕೂಲ್ ಚೆನ್ನಾಗಿ ಬ್ಯಾಕ್ ಇದೆ ನಮಗೆ. ಇದೊಂದು ವಿದ್ಯಾಸಂಸ್ಥೆ ಅಂತ ನಮಗೆ ಇದು ಕೊಟ್ಟಿದ್ದಾರೆ. ರಾಮು ಅಂತ ಪ್ರೆಸಿಡೆಂಟ್ ಇದ್ದರು, ಅವರು ನಮಗೆ ಅವಕಾಶ ಕೊಟ್ಟಿದ್ದು. ಅವ್ರ ಮಕ್ಕಳೆಲ್ಲ ನಡೆಸ್ತಾರೆ ಇವಾಗ. ಬಟ್ ನಮಗೇನು ತೊಂದರೆ ಇಲ್ಲ, ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನೀರು ಕೊಡ್ತಾರೆ, ಎಲ್ಲ ಇದ್ದಾರೆ. ನಮಗೆ ಈ ವಿದ್ಯಾಸಂಸ್ಥೆಯಿಂದ ಹೆಲ್ಪ್ ಆಗಿದೆ. ಅದು ಆವಾಗ ಕಾಲೇಜ್ ಶುರುವಾಗಿತ್ತು, 2003ರಲ್ಲಿ PUC ಶುರುವಾಗಿತ್ತು. ಹೆಚ್ಚಿನ ವಿದ್ಯಾರ್ಥಿಗಳು ಬರಲಿಲ್ಲ ಇಲ್ಲಿಗೆ, ಬೇರೆ ಯಾರಿಗೋ ಕೊಟ್ಟರು. ಬಟ್ ಅದನ್ನ ಕಾಲೇಜ್ ಕ್ಯಾಂಟೀನ್ ಅಂತ ಹಾಗೆ ಹೆಸರು ಉಳ್ಕೊಂಡ್ಬಿಡ್ತು. ಇವಾಗ ಅಲ್ಲೇ ಕೇಳಿದ್ರು ಕಾಲೇಜ್ ಕ್ಯಾಂಟೀನ್ಗೆ ಹೋಗಿದೆ ಅಂತಾರೆ, ಕಾಲೇಜ್ ಕ್ಯಾಂಟೀನ್ಗೆ ಹೋಗಿದ್ದೆ ಅಂತ ಅಷ್ಟೇ. ಅದು SLV ಕಾಲೇಜ್ ಕ್ಯಾಂಟೀನ್, ಅದೇ ಇದಾಗ್ಬಿಟ್ಟಿದೆ, ನಿಕ್ ನೇಮ್ ಆಗ್ಬಿಟ್ಟಿದೆ ಇವಾಗ. ಬೆಳಗ್ಗೆ ಇದ್ದರೆ ಫಸ್ಟು ಓಪನಿಂಗಿಗೆ ಇಡ್ಲಿ ಇರುತ್ತೆ, ನಂತರದಲ್ಲಿ ವಡೆ ಬರುತ್ತೆ, ಉಪ್ಪಿಟ್ಟು ಕೇಸರಿ ಬರುತ್ತೆ, ದಿನಕ್ಕೊಂದು ರೈಸ್ ಬಾತ್ ಇರುತ್ತೆ. ಸೋಮವಾರ ಬಿಸಿಬೇಳೆ ಬಾತ್ ಇರುತ್ತೆ, ಟೊಮೆಟೊ ಬಾತ್ ಇರುತ್ತೆ. ಮತ್ತು 7:30ಗೆ ದೋಸೆ ಶುರುವಾಗುತ್ತೆ. ದೋಸೆಯಲ್ಲಿ 3 ವಿಧ, ಮಸಾಲೆ, ಪ್ಲೈನು, ಸೆಟ್ಟು, ಖಾಲಿ, ಈರುಳ್ಳಿ ದೋಸೆ ಇರುತ್ತದೆ. ಮತ್ತು ಮಧ್ಯಾಹ್ನ 11 ಗಂಟೆ ಮೇಲೆ ಪಕೋಡ ಹಾಕ್ತೇವೆ, ಅನ್ನ ಸಾಂಬಾರು ಊಟದ ಗಿರಾಕಿಗೆ ಪಕೋಡ ಹಾಕ್ತೀವಿ, ಮಸಾಲೆ ವಡೆ ಹಾಕ್ತೀವಿ. ಆಮೇಲೆ ಅನ್ನ ಸಾಂಬಾರು, ಅನ್ನ ರಸ, ಮತ್ತು ಮೊಸರನ್ನ, ಮತ್ತು ಚಪಾತಿ ಮತ್ತು ಪರೋಟ ಮಾಡ್ತೀವಿ. ಸಾಯಂಕಾಲಕ್ಕೆ ಮತ್ತು ಮಂಗಳೂರು ಬಜ್ಜಿ ವಿಶೇಷ ನಮ್ಮಲ್ಲಿ. ಒಂದು 3 ಗಂಟೆ ಮೇಲೆ ರವೆ ವಡೆಗೆ ಬರ್ತಾರೆ, ಅದು ಸಾಯಂಕಾಲ ತಿಂಡಿಗೆ ಸ್ನ್ಯಾಕ್ಸ್ಗೆ. ಮತ್ತು ಯಥಾ ಪ್ರಕಾರ ದೋಸೆ ಮತ್ತು ಇಡ್ಲಿ ವಡೆ. ವಿಶೇಷವಾದ ಒಂದು ಖಾದ್ಯ ಯಾವುದಿಲ್ಲ, ಮತ್ತು ಎಲ್ಲವೂ ಸಾಮಾನ್ಯ ಜನರಲ್ಲಿ ದೊರಕುವಂಥ ಖಾದ್ಯಗಳು ನಮ್ಮಲ್ಲಿರೋದು. ಅದನ್ನು ಇಷ್ಟಪಟ್ಟು ಜನ ತಿಂತಾರೆ, ಕಷ್ಟಪಟ್ಟು ಯಾರು ತಿನ್ನಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ರೆಗ್ಯುಲರಾಗಿ ವಿಸಿಟ್ ಮಾಡ್ತೀವಿ. ಫುಡ್ ಅಂತೂ ಸೂಪರಾಗಿರುತ್ತೆ, ವೆರಿ ಹೋಮ್ಲಿ ಟೈಪ್ ಫುಡ್ಡು. ಅವ್ರು ಏನು ಸೋಡಾ ಗೀಡೆಲ್ಲ ಯೂಸ್ ಮಾಡಲ್ಲ. ಸೊ ರೆಗ್ಯುಲರಾಗಿ ತಿನ್ನೋಕ್ಕೆ ನಾವು ಇಲ್ಲಿ ಬರ್ತೀವಿ. I've been a regular customer in this restaurant, and whatever menu I have taken, it gives me much satisfaction. And the prices what have been quoted here are quite reasonable when you compare. The services have been good. I hope the same good trend continues. All the best. Thank you. ರೇಟು ನಮ್ಮಲ್ಲಿ ದೋಸೆ, ಮಸಾಲೆ ದೋಸೆ 50 ರೂಪಾಯಿ, ಇಡ್ಲಿ 35 ರೂಪಾಯಿ, ವಡೆ 25 ರೂಪಾಯಿ, ರೈಸ್ ಬಾತ್ ಎಲ್ಲ 40 ರೂಪಾಯಿ, ಅನ್ನ ಸಾಂಬಾರೆಲ್ಲ 40 ರೂಪಾಯಿ, ಪಕೋಡ ಚೌಚವೆಲ್ಲ 40 ರೂಪಾಯಿ. ಅದು ಈಗ 2 ತಿಂಗಳಿಂದ ನಾನು ಹೆಚ್ಚು ಮಾಡಿದ್ದು. 6 ವರ್ಷ ಆಗಿತ್ತು ನಾನು ಜಾಸ್ತಿ ಮಾಡಿರಲಿಲ್ಲ. ನೋಡಿದ್ರೆ ಹೋಟೆಲ್ಲು ಅಲ್ಲಿ ನೋಡೋಕೆ ಪ್ರತಿಯೊಂದು ತಿಂಡಿನೂ ತಿನ್ಬೇಕು ಅನಿಸ್ತು. ಇಲ್ಲಿ ನಾನು ತೊಗೊಂಡಿರೋದು ತುಂಬ ಜನ ಇಷ್ಟಪಡುವಂಥ ಫುಡ್ಡು ಖಾಲಿ ದೋಸೆ. ಇದು ನಿಮಗೆ ಯಾವುದೇ ರೀತಿಲಿ ನಾನು ಪ್ರತಿ ಸಲ ಹೇಳ್ತೀನಲ್ಲ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಚಟ್ನಿ, ಆಲೂ ಪಲ್ಯ, ಇದರಲ್ಲಿ ಏನಿರಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ದಂಗೆ ಒಂದು ಖಾಲಿ ದೋಸೆ ತಗೊಂಡೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಗಿಟ್ನಿ ಏನು ಹಾಕಲ್ಲ. ನೋಡೋಣ ಒಂದು ಮನೇಲಿ ತಿಂದಂಗೆ ಇರುತ್ತಾ ಈ ಖಾಲಿ ದೋಸೆ ರುಚಿ ಹೆಂಗಿದೆ ಅಂತ. ಇದಕ್ಕೆ ಕೂರ್ಮ ಕೊಡ್ತಾರೆ, ಸಾಂಬಾರು ಕೊಡಲ್ಲ, ಕೂರ್ಮ ಕೊಡ್ತಾರೆ. ಆಮೇಲೆ ಸ್ವಲ್ಪ ನೀರು ಚಟ್ನಿ. ಸೊ ಆದರೆ ಇನ್ನೊಂದೇನು ಗೊತ್ತಾ, ಫುಲ್ ತುಪ್ಪ ಹಾಕ್ತಾರೆ. ಸೊ ಖಾಲಿ ದೋಸೆನ ನಾವು ಫಸ್ಟು ಕೂರ್ಮ ದೋಸೆ, ಯಾಕಂದರೆ ನಾನು ಖಾಲಿ ದೋಸೆ ಕೂರ್ಮ ಸ್ಟೈಲ್ ನೋಡಿರಲಿಲ್ಲ. ಸೊ ಫಸ್ಟು ಅದರೊಟ್ಟಿಗೆ ಅದ್ಕೊಂಡು ಒಂದು ಟೇಸ್ಟ್ ನೋಡಿದ್ರೆ ತಪ್ಪಾಗಿದೆ ಸೀರಿಯಸ್ಲಿ. ನಿಮಗೆ ಈ ಹೋಟೆಲ್ ಸ್ಟೈಲ್ ಫುಡ್ ಅಂತಿರಲ್ಲ, ಅದು ಇಲ್ಲಿ ನಿಮ್ಗೆ ಗೊತ್ತೇ ಆಗೋಲ್ಲ. ಕೂರ್ಮ ಆದರೆ ಓಕೆ, ನಾವು ಮನೇಲಿ ಮಾಡೋದಕ್ಕೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ದೋಸೆ ಅಂತೂ ಕಂಪ್ಲೀಟ್ ಹೋಮ್ಲಿ ಸ್ಟೈಲ್. ನಿಮಗೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಯಾಕಂದ್ರೆ ನಾವು ಮನೇಲಿ ಮಾಡಾಗ ಇಷ್ಟು ತುಪ್ಪ ಹಾಕ್ತೀವೋ ಇಲ್ವೋ. ಬಟ್ ಆ ಗರಿ ಬರುತ್ತೆ. ಮೀಡಿಯಮ್ ರೋಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಖಾಲಿ ದೋಸೆ ನಿಮಗೆ ಯೂಶ್ವಲಿ 2 ಕೊಡ್ತಾರೆ. ನಾನು ಒಂದು ದೋಸೆ, ಸಿಂಗಲ್ ದೋಸೆ ಟ್ರೈ ಮಾಡೋಣ ಅಂತ ಹಾಕ್ಕೊಂಡೆ, ಅದ್ಭುತವಾಗಿದೆ. ಆಮೇಲೆ ಇದೇ ಒಂದು ಖಾಲಿ ದೋಸೆಗೆ ಸ್ವಲ್ಪ ನೀರು ಚಟ್ನಿನೂ ಕೊಡ್ತಾರೆ, ಅದು ಇನ್ನೂ ಮಜಾ ತಿನ್ನೋಕ್ಕೆ ಆ್ಯಕ್ಚುಲಿ. ಚಟ್ನಿ ಮಾತ್ರ ಅದ್ಭುತವಾಗಿದೆ, ಸ್ಪೈಸಿ ಆಗಿದೆ ಚಟ್ನಿ. ಆಯಿತಾ, ತುಂಬ ಕಡೆ ನಿಮಗೆ ಇಷ್ಟು ಸ್ಪೈಸಿ ಚಟ್ನಿ ಕಮ್ಮಿ ಕೊಡ್ತಾರೆ, ಬಟ್ ಇಲ್ಲಿ ಚಟ್ನಿ ಸಖತ್ ಸ್ಪೈಸಿ ಆಗಿದೆ. ಬೆಂಗಳೂರಲ್ಲಿ ಈಗಿರೋ ವೆದರ್ಗೆ ಈ ಬಿಸಿ ಖಾಲಿ ದೋಸೆ, ಅದ್ರ ಜೊತೆಗೆ ಒಂದು ಖಾರ ಚಟ್ನಿ, ಆಹಾ ಅದ್ಭುತ ರುಚಿ ಮಾತ್ರ, ನಿಜ ಹೇಳ್ತೀನಿ. ಆಮೇಲೆ ಆ ದೋಸೆ ಇನ್ನೊಂದು ಮಜಾ ಏನು ಗೊತ್ತಾ, ಈ ಖಾಲಿ ದೋಸೆ ನೋಡಿ ಫುಲ್ಲು ತುತ್ತಿದೆ, ಅಲ್ಲಲ್ಲಿ ತೂತಿದೆ. ನೀವು ಅದನ್ನು ಚಟ್ನಿ ಒಳಗೆ ನಂದಿಸ್ಕೊಂಡಾಗ ಏನಾಗುತ್ತೆ,
ಆ ತೂತೊಳಗೆಲ್ಲ ಆ ಚಟ್ನಿ ಹೋಗಿ ಹಾಗೆ ಕೂತ್ಕೊಳ್ಳುತ್ತೆ ಆಯಿತಾ. ಅದಲ್ಲಿ ಸೇರಿಸ್ಬಿಟ್ಟು ಎಸ್, ಇವಾಗ ನಾನು ತಗೊಂಡಿರೋ ಇನ್ನೊಂದು ಸೂಪರ್ ಡೂಪರ್ ಅಂದರೆ ನಮ್ಮ ಮಂಗಳೂರು ಬನ್ಸ್. ಆ್ಯಕ್ಚುಲಿ ನಿಮಗೆ ಈ ಬನ್ಸಿಗೆ ಏನು ಗೊತ್ತಾ, ಇಲ್ಲಿ ಪೂರ್ವ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನೂ ಬೇಕಾಗಲ್ಲ. ಬನ್ಸ್ ಅನ್ನೋದನ್ನು ನೀವು ರಾ ಆಗಿ ತಿಂದ್ರೇ ಮಜಾ. ನಿಮಗೆ ಬನ್ ಬೇರೆ ಬನ್ಸ್ ಬೇರೆ, ಬಟ್ ಇಲ್ಲಿ ಬನ್ಸ್ ಕೊಟ್ಟಿದ್ದಾರೆ. ಈ ಬನ್ಸ್ ಇದೆ ಅಲ್ಲ, ಇದನ್ನು ನೀವು ಹಂಗೆ ಟೀ ಒಟ್ಟಿಗೆ ತಿನ್ನಬೇಕು, ಸಕ್ಕತ್ತಾಗಿರುತ್ತೆ. ಸೊ ನೋಡೋಣ, ಹಾಗೆ ತಿನ್ನೋಣ. ಆ್ಯಕ್ಚುಲಿ ಏನೂ ಬೇಡ, ಸಾಕಾಗಿದೆ. ನಿಮಗೆ ಮಂಗಳೂರು ಬನ್ಸ್ ಅನ್ನೋದಿದೆಯಲ್ಲ, ಈ ಬನ್ಸ್ ಅನ್ನೋದು ಸ್ವಲ್ಪ ಸ್ವೀಟ್ ಕೂಡ ಬರುತ್ತೆ. ನೀವು ಪೂರಿ ಬನ್ಗೆ ಹೋಲಿಸಿದ್ರೆ ಆ ಥರ ಬರೋಲ್ಲ, ಇದು ಡಿಫ್ರೆಂಟು. ಸ್ವಲ್ಪ ನಿಮಗೆ ಸ್ವೀಟ್ ಬರುತ್ತೆ, ಬಟ್ ನೀವು ಒಳಗಡೆ ನೋಡಿದ್ರೆ ನೋಡೋಕೆ ಉಬ್ಕೊಂಡಿರುತ್ತೆ, ಒಳಗಡೆ ಏನಿರಲ್ಲ ನೋಡಿ. ಹಿಂಗಿರುತ್ತೆ ಆಯಿತಾ ಒಳಗಡೆ. ಬಟ್ ನೀವು ಇದಕ್ಕೆ ಕೂರ್ಮ ಚಟ್ನಿ ಹಾಕ್ಕೊಂಡು ತಿನ್ಬೋದು, ಮಜಾ ಕೊಡುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೂ ಬೇಡ, ಹಿಂಗೆ ತಗೊಂಡು ಇದರೊಟ್ಟಿಗೆ ಒಂದು ಸ್ಪೆಷಲ್ ಟೀ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್. ಆ್ಯಕ್ಚುಲಿ ನಿಮಗೆ ಬನ್ಸ್ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ, ತುಂಬ ದೊಡ್ಡದಾಗಿ ರೋಸ್ಟ್ ಮಾಡಿ ಆ ಥರ ಇರಲ್ಲ, ತುಂಬ ತಿಕ್ಕಾಗೆಲ್ಲ ಕೊಡ್ತಾರೆ. ಆ ಥರ ಆ್ಯಕ್ಚುಲಿ ಬನ್ಸ್ ಇರಲ್ಲ. ರಾ ಬನ್ಸ್ ಅಂದರೆ ನೋಡಿ ಇಷ್ಟೇ ಇರುತ್ತೆ, ಚಿಕ್ಕದಾಗಿರುತ್ತೆ. ನಿಮ್ಗೆ ಇಂಥದ್ದೊಂದು 5-6 ತಿನ್ಬೇಕು ಅನಿಸುತ್ತೆ. ಮತ್ತು ನಾನಂತೂ ಸೀರಿಯಸ್ಲಿ ಮಾತಾಡ್ತಾ ಒಂಚೂರು ಕೂರ್ಮ ಮತ್ತು ಚಟ್ನಿ ಮುಟ್ಲಿಲ್ಲ. ಯಾಕಂದರೆ ಈ ಬನ್ಸನ್ನು ರಾ ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇರೋಲ್ಲ. ಸಾಕಾಗಿದೆ ಬನ್ಸ್. SLV ರಾಜರಾಜೇಶ್ವರಿ ಕಾಲೇಜ್ ಕ್ಯಾಂಟೀನ್, ಮೌಂಟ್ ಕಾರ್ಮಲ್ ಸ್ಕೂಲ್ ಬಿಲ್ಡಿಂಗ್, CA ನಂಬರ್ 3, 9ನೇ ಮೈನು, ಐಡಿಯಲ್ ಹೋಮ್ಸ್ ವೃತ್ತ, ನಿಮಿಷಾಂಬ ದೇವಸ್ಥಾನ ಪಕ್ಕ, ರಾಜರಾಜೇಶ್ವರಿ ನಗರ. ಓಕೆ, ಇದೆಲ್ಲ ಆದಮೇಲೆ ಒಂದು ಭರ್ಜರಿ ತಿಂಡಿ ಆದಮೇಲೆ ಫೈನಲಿ ಒಂದು ಸಿಂಪಲ್ ಕಾಫಿ, 10 ರೂಪಾಯಿ ಕಾಫಿ ಸಿಂಪಲ್ಲಾಗಿ ತೊಗೊಂಡು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ನನಗಂತೂ ತಿಂಡಿಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲನೂ. ಸೊ ಲಾಸ್ಟಿಗೆ ಒಂದು ಕಾಫಿ ಟೇಸ್ಟ್ ನೋಡೋಣ. ಈಗ ಬೆಂಗಳೂರಲ್ಲಿರೋ ವೆದರ್ಗಿದೆ ಅಲ್ಲ, ಬೆಸ್ಟ್ ಕಾಫಿ. ಒಂದು 60 ಇಯರ್ಸ್ ಕಂಬಿಟ್ರೆ ಚಳಿಗೆ ಅದ್ಭುತವಾಗಿರುತ್ತೆ. ಸೊ ಟೋಟಲಿ ತಿಂಡಿಗಳೆಲ್ಲನೂ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮಸಾಲೆ ದೋಸೆ, ಆಮೇಲೆ ಇದು ಮಾಡ್ತಾರೆ, ಮೊಸರು ವಡೆ ಮಾಡ್ತಾರೆ, ಕರಡು ವಡೆ ಸಿಕ್ಕಾಪಟ್ಟೆ ಫೇಮಸ್ ಇದೆ, ಟ್ರೈ ಮಾಡಿ. ಆಮೇಲೆ ಒಂದು ಹಳೆ ಹೋಟೆಲ್ಲು, ಹಳೆ ಶೈಲಿಲಿ ಡೀಸೆಂಟಾಗಿ ಸಿಂಪಲ್ಲಾಗಿ ಕೆಲವೇ ತಿಂಡಿಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಈ ಒಂದು ರಾಜರಾಜೇಶ್ವರಿ ಕಾಲೇಜ್ ಕ್ಯಾಂಟೀನ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದೆ ನಿಮಗೆ. ರಾಜರಾಜೇಶ್ವರಿ ನಗರ, ನಿಮಿಷಾಂಬ ಟೆಂಪಲ್ ಗೊತ್ತಿರುತ್ತಲ್ಲ, ಅದರ ಪಕ್ಕನೇ ಇದೆ. ತುಂಬಾ ಈಸಿ ಲೊಕೇಶನ್ ಕೂಡ. ಆ್ಯಂಡ್ ಲೊಕೇಶನ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಬರ್ತೀರಾ. ಫುಡ್ ಅಂತೂ ಎಲ್ಲ ಚೆನ್ನಾಗಿದೆ, ನೀವು ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.